ಇದರಲ್ಲಿ ಯಾವ ಸಂಶಯ ಇಲ್ಲ. ಒಂದು ನಿಮಿಷ, ನಾನು ಶಂಕರ್ ಬಿದ್ರಿ UPSC ತಾವು ಪಾಸ್ ಆಗಿ IPS ಆಫೀಸರ್ ಎಲ್ಲ ನಡೆಯುತ್ತಾ? KPSC ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಒಪ್ಕೋತೀನಿ, ಒಂದು 50% ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಬಂದಿದೆ. ಈಗ 50% ಅನ್ನೋದು ಅಂಡರ್ ಸ್ಟೇಟ್ಮೆಂಟ್ ಅಂತ ಅನ್ಸಲ್ಲ. ಇಲ್ಲ, ನನಗೆ ತಿಳಿದಟ್ಟ ಮಟ್ಟಿಗೆ UPSCಯಲ್ಲಿ ಯಾವುದೇ ಒಂದು ಕಂಡು ಬಂದಿಲ್ಲ. ಅದಿದ್ರೆ ಇಷ್ಟೊಂದು ಜನ ಬಡವರು ಇವತ್ತು ಚೀಫ್ ಸೆಕ್ರೆಟರಿಗಳಾಗಿರ್ಬೋದು, DGPಗಳಾಗಿರ್ಬೋದು, ಶಂಕರ್ ಬಿದ್ರಿ ಅವರೇ ಇರ್ಬೋದು. ನಾವು ಹೇಳ್ತಕ್ಕಂಥದ್ದು ಒಂದು ನಿಮಿಷ ನಾನು ಮಾತಾಡಕ್ಕೆ ಬಿಟ್ಟಿದ್ರೆ ಮಾತಾಡಿದ್ರೆ ಈಗ ಒಂದು ನಿಮಿಷ. ಇವತ್ತು ನಾವು ಹೇಳ್ತಕ್ಕಂಥವ್ರು ದುಡ್ಡಿರೋರ್ಗೆ ಹೇಳಲ್ಲ. ಇಲ್ಲ ಇಲ್ಲ, ಹರ್ಕುಲು ಬಟ್ಟೆ ಹಾಕೊಂಡ್ ಬಂದಿರ್ತವೆ ನಮ್ಮ ಹತ್ರ, ಅವಕ್ಕೆ ಯಾವಕ್ಕೂ ಇನ್ಫ್ಲೂಯೆನ್ಸ್ ಇರಲ್ಲ. ಬೆಂಗಳೂರನ್ನೇ ನೋಡಿರೋದಿಲ್ಲ. ಹೌದೌದು, ಅಂತ ಹುಡುಗರಿಗೂ ಹೇಳಿರ್ತೀವಿ ನಾವು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಕರೆಕ್ಟ್. ದುಡ್ಡು ತಗೊಂಡು ಹೇಳ್ತೀವಿ ಅಂತಕ್ಕಂಥದ್ದಕ್ಕೆ ನಾನು ಹೇಳೋದಿಲ್ಲ. ಈ ವಿಷಯದಲ್ಲಿ ನಮಗೂ ಒಂದು ಮನುಷ್ಯತ್ವ ಅನ್ನೋದು ಇರ್ತದೆ, ಮಾನವೀಯತೆ ಅನ್ನೋದು ಇರ್ತದೆ. ಇದು ವ್ಯವಸ್ಥೆ. ಹಾಗಂತೇಳಿ ದುಡ್ಡು ತಗೊಂಡು ಮಾಡಿಬಿಟ್ರು ಅಂತ ನಾನು ಅಪಾದನೆ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೌದು, ನೀವು ಹೇಳಿದಾಗೆ ಭ್ರಷ್ಟಾಚಾರ ಇವತ್ತು ಹೊರಗಡೆ ಈಗ ಇದು ತನಿಖೆ ಹೆಂಗೆ ಪ್ರಾರಂಭ ಮಾಡಿದ್ರಿ? ಅದು ಯಾವನೊಬ್ಬ BWD SP ಕೆಲಸ ಮಾಡ್ತಕ್ಕಂಥ ನೌಕರ, ಇನ್ನೆಲ್ಲ BDನಲ್ಲಿ ಇರ್ತಕ್ಕಂಥ ನೌಕರ, ಇನ್ಯಾವ ನಮ್ಮ ವಿಧಾನಸೌಧ 3ನೇ ಮಾಡಿಲ್ಲ ಸಚಿವಾಲಯದಲ್ಲಿ ಇರ್ತಕ್ಕಂಥ ಒಬ್ಬ ನೌಕರ ಹೋಟೆಲಲ್ಲಿ ಕೂತು ಮಾತಾಡಿದ್ದು, ಹೋಟೆಲಲ್ಲೋ ಎಲ್ಲೋ ಕೂತ್ಕೊಂಡು ಸ್ಟಿಂಜ್ ಆಪ್ರೇಷನ್ ಮಾಡ್ಕೊಂಡ್ರಿ. 80 ಲಕ್ಷ ತಂದರೆ AC ಮಾಡ್ತೀವಿ, 60 ಬಂದರೆ ಡಿವೈಸ್ ತೊಗೊಡ್ತೀವಿ. ಇವ್ರು ಯಾರು? ಇವರು ಓಲೆ KPSC ಸಂಸ್ಥೆಯಲ್ಲಿ ಕೆಲಸ ಮಾಡೋ ನೌಕರರ ಇವರು. ಅದರ ಮೇಲೆ ನೀವು ಎನ್ಕ್ವೈರಿ ತೀರ್ಮಾನ ಮಾಡಿದರೆ ಅದೊಂದು ಮತ್ತೆ ಒಂದು ಅನಾಮಧೇಯ ಪತ್ರ ಗಂಗಾಧರಯ್ಯ ಅಂತ ಹೇಳಿ ಇವತ್ತವರೆಗೂ ಅವ್ನು ಯಾರೋ ಅಂತ ಟ್ರೇಸ್ ಔಟೇ ಆಗಿಲ್ಲ. ತುಂಬಾ ಜನ ಮಲ್ಲೇಶ್ವರಂ ಹಂಪಿನಗರ ಪೋಸ್ಟ್ ಮಾಡ್ತಾರೆ. ಒಂದು ನಿಮಿಷ ನಾನು ಹೇಳೋದು ಕೇಳ್ರಿ. ನನಗೆ ಪ್ರಶ್ನೆ ಇಲ್ಲೇನು ನಾನು ಭ್ರಷ್ಟಾಚಾರ ನಡೆದೇ ಇಲ್ಲ, ನಾನು ಹೇಳ್ತಾ ಇಲ್ಲ. ಇಲ್ಲಿ ಈ ಹೆಸರಿನಲ್ಲಿ ಅಮಾಯಕರು ಯಾವಾಗ ನೋಡಿದೆ ಅಲ್ಲಿ ನಾನು ಮೊನ್ನೆ ಕಣ್ಣಲ್ಲಿ ನೀರಾಗ್ತೆ. ಹೌದು, ಒಬ್ಬ ಹುಡುಗ ನನಗೆ 3 ತಿಂಗಳು ನನ್ನ ತಂದೆ ಕಳ್ಕೊಂಡೆ, 3 ವರ್ಷಕ್ಕೆ ನನ್ನ ತಾಯಿ ಕಳ್ಕೊಂಡೆ. ನಾನು ಓದಿದ್ದೆಲ್ಲ ಸರ್ಕಾರದ ವಸತಿ ನಿಲಯದಲ್ಲಿ. ಭಾನುವಾರ ದಿವಸ ನನ್ನ ಸ್ನೇಹಿತರೆಲ್ಲ ಮನೆಗೆ ಹೋಗೋರು, ನಾನು ಹೋಗಕ್ಕೆ ನನಗೆ ಎಲ್ಲೂ ಸ್ಥಳ ಇಲ್ಲ. ಹಿಂದಿನ ದಿವಸ ರಾತ್ರಿ ಏನು ಅನ್ನ ಕೊಡೋರು ಸ್ವಲ್ಪ ಜಾಸ್ತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ತಗೊಂಡು ಅದು ಬೆಳಗ್ಗೆ ಉಳಿಸ್ಕೊಂಡು ಬೆಳಗ್ಗೆ ತಿಂದು ಮಧ್ಯಾಹ್ನ ಎಲ್ಲ ಉಪವಾಸ ಇರುವೆ. ಅದು ಹೇಳಿದಾಗ ಕಣ್ಣಲ್ಲಿ ನೀರಾಗಿದೆ. ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಅದೊಂದು ಕಡೆ ಇರಲಿ. ಇಲ್ಲಿ ಈ ಒಂದು ನೀವು ನಂಬರ್ದು ಹೇಳಿದ್ರಲ್ಲ, ಇವತ್ತು COD ಅವ್ರು ಹೌದು ಕೊಟ್ಟಿದ್ದಾರೆ, ಅದೇನೋ ಮಾಡ್ಕೊಂಡವ್ರೆ ಅಂತೇಳಿ, ಎಸ್ ತಪ್ಪೇ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಂಬಿಡೋಣ. ನಿಮ್ಮ ವಾದನೆ ಒಪ್ಕೊಂಡ್ಬಿಡ್ತೀನಿ, ಅದು ಇದೆ ಅಂತ ಇಟ್ಕೊಳ್ಳೋಣ. ಈಗೆಲ್ಲ ತನಿಖೆ ಆಯಿತು. ನಾನು ಈಗ ಯಾರು ಮೆರಿಟು ಗಿರಿಟು ಅದು ಯಾವುದೂ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಹೇಳೋದಾಗೆ 10,000 ಪುಟು 11,000 ಪುಟು ಕೊಟ್ಟಿದ್ದಾರೆ COD ಅವರು. ಸರ್ಕಾರ ಈ ವರದಿ ಬಂದ ಮೇಲೆ, ಯಾಕೆಂದರೆ ಇಲ್ಲಿ ಪ್ರಶ್ನೆ ನಮಗೆ ಬರೋದು, ಆ ಹೆಣ್ಣುಮಗಳು ಏನಾದ್ರೂ ಲೋಕಾಯುಕ್ತ 50 ಲಕ್ಷದ ಬಗ್ಗೆ ಹೇಳಿದ್ರು ಕೇಳಿದ್ರು ಅಂತೇಳಿ, ಇಲ್ಲ ಕೋರ್ಟ್ ಮುಂದೆ KAT ಅಂದರೂ ಅರ್ಜಿ ಹಾಕಿದ್ರೆ ಅಕ್ರಮ ನಡೀತಿದೆ ಅಂತ ಹೋಗಿ ಹೇಳ್ಬಿಟ್ಟಿದ್ರೆ, ನೀವು ಹೇಳಿದ್ರಲ್ಲ ರಿಪೋರ್ಟ್ ಯಾಕೆ ಕೊಟ್ಟರು ಅಂತಿಮ ರಿಪೋರ್ಟ್ನ ಅಂತೇಳಿ, ಅವತ್ತು ಹೈಕೋರ್ಟೇ ಹೇಳ್ಬಿಡೋರು, ಡೈರೆಕ್ಷನ್ ಕೊಡೋರು. ಇವ್ರು ಅಲ್ಲೇ ಹೋಗ್ಬಿಟ್ಟಿದ್ರೆ ಆಮೇಲೆ ಈ ಹೆಣ್ಣುಮಗಳು ಇಲ್ಲಿ ಸಂಶಯ ಯಾಕೆ ಬರುತ್ತೆ ಅನ್ನೋದಕ್ಕೆ ಇವರು ಏಜ್ ಎತ್ತರಕ್ಕೆ ಯಾಕೋದ್ರು ಕಂಪ್ಲೇಂಟ್ ಕೊಡೋಕ್ಕೆ? ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಬಹುಶಃ ಅಡ್ವೊಕೇಟ್ ಜನರಲ್ ಹತ್ರ ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದಿದ್ದರೆ ಇದೇ ಮೊದಲನೇ ಪ್ರಕರಣ. ಸರ್ ಕುಮಾರಸ್ವಾಮಿ ಅವರೇ, ನಾನು ಮುಕ್ತವಾಗಿ ಕೇಳ್ತೀನಿ, ಆ ಮಹಿಳೆ ಟಿವಿ ನೋಡಿ ನಮ್ಮ ಆಫೀಸ್ ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದ್ ನಿಮಿಷ ಇರ್ರಿ, ಅಲ್ಲಿ 372 ಜನ ಕಣ್ಣಲ್ಲಿ ನೀರು ಹಾಕ್ತಾರೆ. ನನಗಲ್ಲ ಪ್ರಶ್ನೆ, ಒಂದ್ ನಿಮಿಷ ಇರ್ರಿ, ನೋಡ್ರಿ 340 ಜನ ಹೊರಗಡೆ ಇದಾರಲ್ಲ, ನಾನು ಹೇಳೋದು ಒಂದ್ ನಿಮಿಷ ಇರ್ರಿ. ನಾನು ಚರ್ಚೆ ಮಾಡೋದು, ಈಗ ಚರ್ಚೆ ಮಾಡೋದು ನೀವು ಕೇಳಕ್ಕೆ ತಯಾರಾಗಿಲ್ಲ. ಯು ಆರ್ ಒನ್ ಸೈಡೆಡ್, ಐ ನೋ ಇಟ್. ಇಲ್ಲ ಸರ್, ಯು ಆರ್ ಒನ್ ಸೈಡೆಡ್. ನಾನು ಮಾತಾಡೋವರೆಗೂ ಫುಲ್ ಕೇಳ್ರಿ, ಆಮೇಲೆ ಹೆಣ್ಮಗಳು ಕೇಳಿ. ಒಂದ್ ನಿಮಿಷ ಇರ್ರಿ. ಈಗ ಹೆಣ್ಮಗಳು ಒಬ್ಳನೇನ್ರಿ?
ಕುಮಾರಸ್ವಾಮಿ ಇವತ್ತು 1 ಲಕ್ಷ ಜನ ಇವತ್ತು ಅರ್ಜಿ ಹಾಕಿದ್ರಲ್ಲ, ಅಲ್ಲ 362 ಜನ ಅಷ್ಟೇನಾ, ಬೇರೆ ಇಲ್ವಾ? ಈ 1 ಲಕ್ಷ ಜನ ಅವ್ರು ಏನ್ ಮಾಡ್ತಾರೆ? 7,000 ಜನ ಬರಲ್ಲ ಮೇನ್ ಎಕ್ಸಾಮ್. ಹೆಣ್ಮಕ್ಳು ಬಿಟ್ಟು ಬೇರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಿಮ್ ಚಾನಲ್ ಗೊತ್ತಿದೆ, ನಿಮ್ ಚಾನಲ್ ಯಾವ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊರಟಿದ್ರಿ ಈ ಕಳೆದ 2-3 ಆ ವಿಷಯ ಬೇಡ, ಬಿಡಿ, ಮತ್ತೆ ಮಾತಾಡಕ್ ಬಿಡಿ. ಚರ್ಚೆ ಕುಮಾರಸ್ವಾಮಿ ಅವರೇ, ನಾನು ಹೇಳೋದು ಬಿಡ, ಮಾತಾಡಕ್ ಬಿಡಿ. ಕೂತ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ಕುಮಾರಸ್ವಾಮಿ ಅವರೇ ಕೂತ್ಕೊಳ್ಳಿ. ಇಲ್ಲಿಗ ಮಾತಾಡಕ್ಕೆ ನನಗೆ ಅವಕಾಶ ಕೊಡದೆ ನೋಡ್ರಿ, ಹೇಳ್ತೀನಿ ಕೇಳ್ರಿ. ನನಗೆ ಆ ಹೆಣ್ಮಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ. ಇಲ್ಲಿ ಉತ್ತರ ಅಂತಲ್ಲ ಸರ್, ಅವ್ರು ನಾನು ಸರ್ಕಾರ ಯಾವ ರೀತಿ ಇವತ್ತು ಕಾನೂನು ಬಾಹಿರವಾಗಿ ಅವ್ರ ಅಂಶ ಒಂದ್ ನಿಮಿಷ ಕೇಳ್ರಿ, ಕುಮಾರಸ್ವಾಮಿ ಕೇಳ್ರಿ ಇಲ್ಲ ಬಿಡ್ರಿ, ನಾನು ಹೋಗ್ತೀನಿ. ನಾನಿಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಕುಮಾರಸ್ವಾಮಿ ಅವರು ಇಲ್ಲಿವರೆಗೂ ಮಾಡಬಾರ್ದು, ಡಿಕ್ಟೇಟಿಂಗ್ ಡಿಕ್ಟೇಟ್ ಮಾಡಬಾರ್ದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನೀವು ಡೈವರ್ಟ್ ಮಾಡಬೇಡಿ, ಉಗಾರ್ ಅವರೇ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದೇ ನಿಮಿಷ. ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದ್ದನು ಮೊನ್ನೆ ಫೋನಲ್ಲಿ, ಸರ್ಕಾರದಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ಇವತ್ತೇನು ನಿರ್ಧಾರಗಳು ಮಾಡ್ಕೊಂಡ್ರು, ಇದನ್ನ ಕಾನೂನು ವ್ಯಾಪ್ತಿ ಒಳಗೆ ಏನ್ ಚರ್ಚೆ ಆಗಬೇಕಾಗಿದೆ ಕಾನೂನು ಇದಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇಂಡಿವಿಜುವಲ್ಸ್ಗೆಲ್ಲ ಉತ್ತರ ಕೊಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿಲ್ಲ. ಸರ್ 3 ದಿವಸದಿಂದ ಟ್ರೈ ಮಾಡ್ತಾ ಇದೀವಿ ಕಾನೂನು ಸಚಿವರಿಗೆ, ಸರ್ಕಾರದ ಪರವಾಗಿ ಮಾತಾಡ್ಲಿಕ್ಕೆ ನಾವು ಕರೀತಾ ಇದೀವಿ. ಅವ್ರು ಬಂದ್ರೆ ಸಂತೋಷ, ಬರ್ದೇ ಇದ್ರೆ ಅದು ಸರ್ಕಾರದ ಇದು ಮನಸ್ಥಿತಿಗೆ ಯಡಿಯೂರಪ್ಪನವರು ಸರ್ಕಾರದ ಧ್ವನಿ ಅಂತ ನಾವು ಅನ್ಕೊಂಡಿದ್ದೀವಿ. ಸರ್ಕಾರದ ಧ್ವನಿ ಹೇಳೋದನ್ನ ನೀವೆಲ್ಲ ಹೇಳೋದನ್ನ ನಾನು ಕೇಳಿಸ್ಕೊಂಡೆ ಕೂತಿದ್ದೀನಿ. ಅಲ್ಲ, ತಾವು ಹೇಳೋದಕ್ಕೆ ಕೂಡ ಮುಖ್ಯವಾಗಿ ಹೇಳ್ತಾ ಇದ್ದೀವಿ. ಈಗ ನಾನು ಇರ್ತಕ್ಕಂಥ ವಾಸ್ತವಾಂಶ ನಾನೇನು ಹೇಳಿದೆ, ಆ ಮೇಡಮ್ ಅವರು ಅಡ್ವೊಕೇಟ್ ಜನರಲ್ ಹತ್ರಕ್ಕೆ ಹೋಗದೆ ಆ ದುಡ್ಡು ಕೇಳಿದಂಥ ಪ್ರಕರಣನ ಮುಖ್ಯಮಂತ್ರಿಗಳ ಹತ್ರ ನೇರವಾಗೋ ಇದೊಂದು ಪ್ರೊಸೀಜರಲ್ ಲ್ಯಾಪ್ಸ್ ಅಂತ ಹೇಳ್ತೀರಾ. ಅವ್ರು ಮಾಡಿರೋ ಅವ್ರು ಹಿಡಿದ ದಾರಿ ತಪ್ಪಿರಬಹುದು. ಇವೆಲ್ಲ ಮುಂದೆ ಗೊತ್ತಿಲ್ಲ ಇರಬಹುದು. ಇವೆಲ್ಲ ಮುಂದೆ ಹೈಕೋರ್ಟ್ನಲ್ಲಿ ಬರ್ತಕ್ಕಂಥ ವಿಷಯಗಳು. ಅಲ್ಲಿ ಹೋದಾಗ ಪೊಲೀಸ್ ಸ್ಟೇಷನ್ ಹೋಗಿದ್ರು ಬೇರೆ ಇತ್ತು ಅಂತ ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗ್ಬೋದಾಗಿತ್ತು. ಅದೇ ಹಿಡಿದಿರೋ ದಾರಿ ತಪ್ಪು. ಬಟ್ ಎತ್ತಿರೋ ವಿಷಯ ಒಪ್ಕೊಳ್ತೀರ ತಾವು? ಯಾವುದು ಎತ್ತಿರೋ ವಿಷಯ KPSC ಯಲ್ಲಿ ನನಗೆ ಗೊತ್ತಿಲ್ಲ. ಅವರವರು ಒಂದೇ ನಿಮಿಷ ನೋಡಿ ಸರ್, ಅಲ್ಲೂ ನೇರವಂತಿಕೆ ಇಲ್ವೇನೋ ಅನ್ನೋ ಅನುಮಾನ ಬಂದಿದೆ ನೋಡಿ. ಐ ವಿಲ್ ಅಗ್ರಿ. ಯಾರಾದ್ರೂ ಡಿಸಿಷನ್ ಕೊಡೋರು? ನಾವು ನೀವು ಕೊಡಕ್ಕಾಗ್ತದೆ? ಇತ್ತೀಚಿನ ದಿನಗಳು ಏನಾಗಿದೆ, ಈ ರಾಜ್ಯದಲ್ಲಿ ಕೋರ್ಟು ಬೇಕಿಲ್ಲ, ಯಾವುದೇ ರೀತಿ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆನೂ ಬೇಕಿಲ್ಲ. ನೀವು ಟಿವಿಲಿ ಕೂತ್ಕೊಂಡು ಕೂಡ ಜಡ್ಜ್ಮೆಂಟ್ ಆಗೋಗಿದೆ ಇವತ್ತು ಈ ದೇಶದಲ್ಲಿ. ತಪ್ಪು ತಿಳ್ಕೊಬೇಡಿ. ನಮ್ಮ ಕೆಲಸ ನಾವು ಮಾಡಬೇಕು, ಎಲ್ಲ ಕಡೆ ನಮ್ಮ ಕೆಲಸ ನಾವು ಮಾಡಬೇಕು. ನಿಮ್ಮ ಕೆಲಸ ಏನಿದೆ ನೀವು ಮಾಡಬೇಕು. ಹೈಕೋರ್ಟ್ ಏನಿದೆ ಅವರು ಆ ಕೆಲಸ ಮಾಡ್ತಾರೆ. ಜಡ್ಜ್ಮೆಂಟ್ ಕೊಡೋರೇ ಆಗಿಬಿಟ್ಟಿದ್ದಾರೆ. ನೀವು ನೋಡ್ರಿ, ಈಗ ಸಂಪೂರ್ಣವಾಗಿ ನಾನು ಹೇಳಲಿಕ್ಕೆ ನೀವು ಬಿಡ್ತಾ ಇಲ್ಲ. ಈಗ ನಡೆದಿರೋ ಘಟನೆನಾದ್ರೂ ಹೇಳಬೇಕಲ್ಲ ಜನಗಳ ಮುಂದೆ. ಸತ್ಯ ಬೇಕಾಗಿಲ್ಲ ಅಂತ ಸತ್ಯ ಕುಮಾರಸ್ವಾಮಿ ಏನ್ ಚರ್ಚೆ ಮಾಡೋದು ಹೇಳಿಲ್ಲ. ಪ್ರಕಾಶ್ ಅವರು ನೀವು ಆತರ ಮಾತಾಡಬಾರ್ದು, ದಯಮಾಡಿ ಹೇಳ್ತಾ ಇದ್ದೀನಿ. ನಿಮ್ಗೆ ಅವಕಾಶ ಕೊಟ್ಟಿವಿ, ಕುಮಾರಸ್ವಾಮಿ ಹೇಳಿದ್ಮೇಲೆ ನಿಮ್ಮನ್ನು ಅವಕಾಶ ಕೊಟ್ಟಿವಿ. ಖಲೀಲ್ ಅಹ್ಮದ್ ಕೂಡಿಸೋದಕ್ಕೆ ನೀವು ಕರಿ ಅಂತ ಕೂಡಿಸಿದ್ವಿ. ಆತರ ಮಾತಾಡಬಾರ್ದು. ಕುಮಾರಸ್ವಾಮಿ ಅಲ್ಲ, ಒಂದ್ ನಿಮಿಷ. ಕುಮಾರಸ್ವಾಮಿ ಹೇಳಿದ್ರು ನಿಮ್ಮ ಉಗ್ರಪ್ಪನ ಕರಿ ಅಂತ ತಾವು ಹೇಳಿದ್ರಿ ಮೊನ್ನೆ. ನಿಮ್ಮ ಉಗ್ರಪ್ಪನ ಕರಿ ಅಂತ ಹೇಳಿದ್ರಿ, ರೆಡ್ಡಿ ಕರಿ ಅಂತ ಹೇಳಿದ್ರಿ, ಹೌದು. ಶಂಕರ ಬಿದ್ರಿ ಅವರು ಕರಿ ಅಂತ ತಾವೇ ಹೇಳಿದ್ರೆ ಸರ್ಕಾರ ಕಡೆ ಕರಿ ಅಂತ. ಸರ್ಕಾರದವ್ರು ನಿಮಗೆ ಬೆಳಗ್ಗಿಂದ ಪ್ಲಾನ್ ಮಾಡ್ತಾ ಇದ್ವಿ. ನಮ್ಮವ್ರು OB ಕೂಡ ತಗೊಂಡು ಹೋಗಿದ್ದಾರೆ ರಿಪೋರ್ಟ್, ಅವ್ರು ಬರ್ತಾ ಇಲ್ಲ. ನಾವು ಪದೇ ಪದೇ ಹೇಳ್ತಾ ಇದ್ವಿ, ಈಗಲೂ ಕೂಡ ಹೇಳ್ತಾ ಇದ್ವಿ ಬನ್ನಿ ಅಂತ ಹೇಳ್ತಾ ಇದ್ವಿ. ನಮ್ಮ ವೇದಿಕೆ ಬರ್ಲಿಲ್ಲ ಅಂದಾಕ್ಷಣಕ್ಕೆ ಇದಾಗೋದು ಬೇಡ. ಒಂದ್ ನಿಮಿಷ, ಬರ್ಲಿಲ್ಲ ಅನ್ನೋದಕ್ಕೆ ಹೇಳ್ತಿಲ್ಲ. ನಮ್ಮ ವೇದಿಕೆಯಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು ಅಂತ ಹೇಳ್ತೀವಿ. ಎಲ್ಲರ ಧ್ವನಿಗಳು ಕೇಳಬೇಕು. ಮೈತ್ರಿ ಕೇಳಬೇಕು. ಮೈತ್ರಿ ಧ್ವನಿ ಯಾಕೆ ಕೇಳಬಾರದು? ಒಂದ್ ನಿಮಿಷ, ಮೈತ್ರಿ ನಾ ಬರಬೇಕು ಅಂತ ಹೇಳದಂತ ನಾನು ಅದೇ ಅಲ್ಲ, ನಾವು ಹೇಳ್ತಿದ್ವಿ, ಹೇಳ್ತಿರೋದು ನಾನು ಒಂದು ನಿಮಗೆ ದಯಮಾಡಿ ಹೇಳ್ತೀನಿ. ನೀವು ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿದ್ರಿ ಈ ಚರ್ಚೆನಲ್ಲಿ. ಸೊ ದಯಮಾಡಿ ನನಗೂ ಒಂದಿಷ್ಟು, ಯಾಕಂದರೆ ನನಗಿರುವಂಥ, ಯಾಕಂದರೆ ಸರ್ಕಾರ ಮತ್ತು ನಮ್ಮ ಪಕ್ಷದ ಸರ್ಕಾರ ಇರೋದರ ಹಿನ್ನೆಲೆಯಲ್ಲಿ ನನಗಿರುವಂಥ ಮಾಹಿತಿಯನ್ನು ಹೇಳಬೇಕು. ಏನು ಆ ಹೆಣ್ಣುಮಗಳು ಗವರ್ನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಮಾಧ್ಯಮಗಳಲ್ಲಿ ಬಂದಿರೋದು ನನಗಿರೋ ಮಾಹಿತಿ ಪ್ರಕಾರ. ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಇನ್ನಿತರ ಅದರ್ ಪೊಲಿಟಿಕಲ್ ಪಾರ್ಟೀಸ್ ಕೊಟ್ಟಿದ್ದಾರೆ. ಇದು ಕೊಟ್ಟ ಆದ ಮೇಲೆ ಮುಖ್ಯಮಂತ್ರಿಗಳು ಅದರ ಮೇಲೆ ಸಾರ್ವಜನಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ.
ಸೊ ಬಹುಶಃ ಆಕೆ ನಾನು ಕೇಳಿದ ಹಾಗೆ ನೋಡಿ, ಅಪಾಯಿಂಟಿಂಗ್ ಅಥಾರಿಟಿ ಅಲ್ಟಿಮೇಟ್ಲಿ ಸ್ಟೇಟ್. ನಾನು ಇದನ್ನು ಲಿಟಿಗೇಷನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಬಂದಿಲ್ಲ. ಅನ್ಯಾಯ ಆಗ್ತಾ ಇದೆ. ಸರ್ಕಾರದ ಗಮನವನ್ನು, ಗವರ್ನರ್ ಗಮನವನ್ನು, ವಿರೋಧ ಪಕ್ಷಗಳ ಗಮನವನ್ನು ನಾನು ಸೆಳೆದಿದ್ದೇನೆ. ಅದು ಕೊಟ್ಟ ಆದಮೇಲೆ ಇಮ್ಮಿಡಿಯೇಟ್ ಮುಖ್ಯಮಂತ್ರಿಗಳು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದರು, ನಾನು ಲೀಗಲ್ ಒಪಿನಿಯನ್ ಲಾ ಸೆಕ್ರೆಟರಿ ಮತ್ತು ಅಡ್ವೊಕೇಟ್ ಜನರಲಿಂದ ಪಡಿತೇನೆ. ಅದನ್ನು ಓದಿಕೊಂಡು ಸರ್ ನಾನು ಅವರಿಗೆ ತೊಗೊಂಡೋಗಿ ಕೊಟ್ಟೆ, ಇದರಲ್ಲಿ ನಂದು ತಪ್ಪೇನಿದೆ ಅಂಥೇಳಿ ಆ ಹೆಣ್ಣುಮಗಳು ಒಂದಲ್ಲ 4 ಸಾರಿ ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಯಾಕೆ ಕೊಟ್ರಿ ಇಲ್ಲಿ? ಅರೆ ಈ ಹೇಳಿಕೆ ಈಗ ಸಹಜವಾಗಿ ಮಕ್ಕಳಿಗೆ ಏನು ಅನಿಸುತ್ತೆ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಇದು ಡಿಲೇ ಆದರೆ ಬಹುಶಃ ನನಗೆ ಸಿಕ್ಕುವಂಥ ಅವಕಾಶ ಹೋಗ್ಬೋದು ಅನ್ನೋವಂಥ ಇಂಟೆನ್ಷನಲ್ಲಿ ಆಕೆ ಕೊಟ್ಟಿದ್ದಾರೆ. ಸೊ ಇದನ್ನೇ ಇಲ್ಲಿ ಆ ರೀತಿ ಕೊಟ್ಟಿದ್ದೇ ತಪ್ಪು. ಹಾಗಾಗಿ KPSCನಲ್ಲಿ ನಡೀತಾ ಇರತಕ್ಕಂಥ ಈ ಭ್ರಷ್ಟಾಚಾರವೇ ಸರಿ ಅನ್ನುವಂಥ ವಾದ ಇದೆಯಲ್ಲ, ಇಟ್ ಇಸ್ ನಾಟ್ ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಸರಿ ಅಂತ ಯಾರು ಸರಿ ಅಂತ ಹೇಳಿದ್ದಾರೆ? ಯಾರು ಹೇಳ್ತಾ ಇಲ್ಲ. ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ. ಏನಾಗ್ತಿದೆ ಅಂತಂದ್ರೆ, ಇನ್ನೊಂದು ಹೇಳ್ಬಿಡ್ತೀನಿ. ಉಗ್ರಪ್ಪ ದಯಮಾಡಿ, ತಮ್ಮ ಮಾತಿಗೆ ದಯಮಾಡಿ, ತಮ್ಮ ಮಾತಿಗೆ ದಯಮಾಡಿ, ಪೂರಕವಾಗಿ ಇನ್ನೆರಡು ಹೇಳ್ಬಿಡ್ತೀನಿ. ಕುಮಾರಸ್ವಾಮಿ ಅವರ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾವತ್ತು 10/6/2013 ಲೋಪದೋಷಗಳು ಏನಿವೆ ಎಂಬುದು ಅನುಭವ ಆಗಿದೆ, ಅದನ್ನು ಸರಿಪಡಿಸಿಕೊಳ್ಳಿ. ಕಳೆದ 50 ವರ್ಷಗಳಿಂದಲೂ ಮ್ಯಾನಿಪುಲೇಷನ್ ಸಮಸ್ಯೆ ನಡೆದುಕೊಂಡೇ ಬರುತ್ತಿದೆ, ನಿನ್ನೆ ಮೊನ್ನೆ ಬಂದಿರುವುದಿಲ್ಲ. ಇದು ಒಂದು ಸೆಂಟೆನ್ಸ್. ಕುಮಾರಸ್ವಾಮಿಯವರು, ನಾನು ನಿಮಗೆ ಹೇಳುವುದೇನೆಂದರೆ, ಅಲ್ಲಿ ಪ್ರಶ್ನೆ ಬರುವುದು ಅವರೇನಾದರೂ 70 ಲಕ್ಷ ರೂನೋ 80 ಲಕ್ಷ ರೂನೋ ದುಡ್ಡು ಕೇಳಿದ್ದಾರೆ, ಅದು ಕಾನೂನು ಬಾಹಿರ, ಅದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿ. ಮತ್ತೆ ಯಾಕೆ ತಗೊಳ್ಳಿಲ್ಲ? ಆಯ್ತಾ? ಇನ್ನು ಆಮೇಲೆ ನಾನೇನು ತಪ್ಪೇ ಒಂದು ನಿಮಿಷ ಪ್ಲೀಸ್. ಇಲ್ಲಿ ಇನ್ನೊಂದು ಇವರೇ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಕುಮಾರಸ್ವಾಮಿಯವರು ಈಗ ಮ್ಯಾನಿಪುಲೇಟ್ ಮಾಡುತ್ತಾರೆಂಬ ಒಂದು ಪದವನ್ನು ಬಳಸಿದ್ದೀರಿ. ಮೆಂಬರ್ಗಳಿಗೂ ನಮ್ಮಂಥ ಹಲವಾರು ಜನ ಇನ್ಫ್ಲೂಯೆನ್ಸ್ ಮಾಡಿರುತ್ತೇವೆ. ಹಾಗಾದರೆ ನಾವೆಲ್ಲ ಹಣವನ್ನು ತೆಗೆದುಕೊಂಡು ಮಾಡಿರುತ್ತೇವೆಯೇ? ಇಲ್ಲಿ ಮ್ಯಾನಿಪುಲೇಟ್ ಇರುವುದು 50 ಮಾರ್ಕ್ಸ್ನಿಂದ 150 ನಲ್ಲಿ ಏನು ಮಾಡುತ್ತಾರೆ? ನನ್ನ ಕಾನ್ಸ್ಟಿಟ್ಯೂನ್ಸಿಯಿಂದ ಯಾರೋ ಬಂದಿರುತ್ತಾರೆ, ನಾವು ಅನುಕೂಲ ಕೊಡುವುದಕ್ಕೆ ಹೇಳಿರುತ್ತೇವೆ. ಇದು ಹೇಳಿ, ಇಲ್ಲಿರುವ ಪ್ರಶ್ನೆ ಎಂದರೆ, ನೀವು ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಹ್ಯಾಂಗ್ ಮಾಡಿ. ಇದರಲ್ಲಿ ಎರಡನೇ ಮಾತಿಲ್ಲ, ಇದು ತನಿಖೆ ಆಗಲೇಬೇಕು. ಇವತ್ತು ಅನ್ಯಾಯವಾಗಿರುವ ವಿಷಯದಲ್ಲಿ ಸರಿಪಡಿಸಲಿಕ್ಕೆ ತನಿಖೆ ಆಗಬೇಕಾಗಿರುವುದು ಅತ್ಯವಶ್ಯಕ ಅಂತ ಹೇಳ್ತಾರೆ. ಇದರ ಮೇಲೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ? ಹೇಳಿದ್ರಲ್ಲ, ಇವರು ಏನು ಹೇಳ್ತಾರೆ? ಭ್ರಷ್ಟಾಚಾರ ತಡೀತೀವಿ. ಸಿದ್ದರಾಮಯ್ಯನವರು ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮ್ಯಾನಿಪುಲೇಷನ್ ಮಾಡುತ್ತಿದ್ದಾರೆಂದು ಏತಕ್ಕೆ ಹೇಳಿದೆ ಎಂದರೆ, ಇದೆಲ್ಲವೂ ನಿಜ. ನಾವು ನೀವು ಇಬ್ಬರು ಹೇಳಿದ್ದೇವೆ, ಯಾರೋ ಬಂದಿರುತ್ತಾರೆ, ಹೇಳಿರುತ್ತೇವೆ, ಅದು ನಿಜ. ಹಾಗೆಂದು ಮೆರಿಟ್ ಇರುವವರಿಗೆ ಅನ್ಯಾಯ ಮಾಡಿ ಅದರ ಕೆಳಗಿರುವವರಿಗೆ ಸಹಾಯ ಮಾಡಿ ಎಂದು ಹೇಳುತ್ತಿಲ್ಲ. ಇಲ್ಲಿರುವಂಥದ್ದು ಏನಪ್ಪ ಅಂದರೆ, ಇನ್ವೆಸ್ಟಿಗೇಷನಿಂದ ಮೆರಿಟ್ ಇರೋರನ್ನ ಕಡೆಗಣಿಸಿ ಅವರ ಕೆಳಗಡೆ ಸುಮಾರು 73 ಮಾರ್ಕ್ಸ್ ಡಿಫ್ರೆನ್ಸ್ ಇರುವಂಥವ್ರನ್ನ ಮೇಲಕ್ಕೆ ತಂದಿದ್ದೀರಿ. ಸೊ ಇಲ್ಲಿ ನಮಗೆ ಯಾರೋ ಬಂದು ಹೇಳಿದ್ದು, ನಾವು ಈ ರೀತಿ ಹೇಳಿರುತ್ತೇವೆ, ಹಾಗೆಂದು ಮೆರಿಟ್ ಇದ್ದವರಿಗೆ 1050 ಅಂಕಗಳನ್ನು ತೆಗೆದುಕೊಂಡಿರುವವರನ್ನು ಬಿಟ್ಟು 950 ಅಂಕ ಪಡೆದಿರುವವರಿಗೆ ಕೊಡಿ ಎಂದು ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ತನಿಖೆ ಮಾಡಿಸ್ತೀನಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀನಿ. ಇದರ ಹಿನ್ನೆಲೆಯಲ್ಲಿ ತನಿಖೆ ಆಗಿದೆ. ಆ ತನಿಖೆಯಲ್ಲಿ ಸ್ಪಷ್ಟವಾದಂಥ 10,500 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಮಾರ್ಕ್ಸ್ ಬಂದಿರೋರು ಬಿಟ್ಟು ಯಾರೋ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಲೆಟರ್ ಬರೆದಿದ್ದಾರೆ ಅಂತ ಹೇಳಿ 1049 ಬಂದಿರೋರಿಗೆ 1050 ಮಾರ್ಕ್ಸ್ ಬಿಟ್ಟು ತಪ್ಪಿಸ್ಬಿಟ್ಟು 1049 ಬಂದಿರೋರು ಕೊಟ್ರೆ ಸರಿ ಹೋಗುತ್ತಾ? ಮಿಸ್ಟರ್ ರೆಡ್ಡಿ, ಒಂದೇ ಇದನ್ನ ನಾನು ಅದಕ್ಕೆ ಹೇಳಿದೆ, ಇದನ್ನ ಯಾಕೆ ಹೇಳಿದೆ? ಅಲ್ಲ, ಯಾಕಂದ್ರೆ ಒಂದು ನಿಮಿಷ ಪ್ಲೀಸ್ ರೆಡ್ಡಿ, ಅದೇನೇ ತಪ್ಪು. ಒಂದು ನಿಮಿಷ ಕುಮಾರಸ್ವಾಮಿ ಅವರು ಬರೆಯೋದು ತಪ್ಪು, ಸಿದ್ದರಾಮಯ್ಯ ಅವರು ಬರೆಯೋದು ತಪ್ಪು ಅನ್ನೋದು ರೆಡ್ಡಿ, ಯಾಕಂದ್ರೆ ಯಾರಿಗೆ ಕೆಲಸ ತಪ್ಪಿಸಿದ್ರು ಅದು ಒಂದು ನಿಮಿಷ ರೆಡ್ಡಿ, ರೆಡ್ಡಿ ಒಂದು ನಿಮಿಷ ನೋಡಿ, ಆವೇಶವಾಗಿ ಮಾತಾಡೋದು ಅರ್ಥ ಇಲ್ಲ. ಅಲ್ಲ, ನಾನು ಆವೇಶವಾಗಿ ಮಾತಾಡಬಹುದು, ಆದ್ರೆ ಅದ್ರ ಲಾಜಿಕಲ್ ಇಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡಿ. ನಾನು ಮಾತಾಡೋ ಮಾತಲ್ಲಿ ಆವೇಶ ಇರಬಹುದು, ಅದರಲ್ಲಿ ಲಾಜಿಕಲ್ ಇಲ್ಲ ಅಂದ್ರೆ ಅದನ್ನ ನೀವು ಪ್ರಶ್ನೆ ಮಾಡಬೇಕು ಹೊರತು ನಾನು ಆವೇಶವನ್ನಲ್ಲ. ನೋಡಿ ಲಕ್ಷ್ಮಣ್, ಈಗ ಇಬ್ಬರು ನಾಯಕರು ಸಹ, ಅವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಅವತ್ತೇನು ಇಬ್ಬರು ಡಿಸ್ಕಷನ್ ಆದಾಗ, ಸೊ ಇವತ್ತು ವಿರೋಧ ಪಕ್ಷದ ನಾಯಕರು ಬೇರೆ ಆಗಿದ್ದಾರೆ, ಮುಖ್ಯಮಂತ್ರಿಗಳವರೇ ಇದ್ದಾರೆ. ಅವರಿಬ್ಬರೂ ಹೇಳ್ತಾರೆ, ಸೊ ನಮಗೆ ಒತ್ತಡಗಳು ಬಂದಾಗ ಹೇಳ್ತೇವೆ, ಆದರೆ ಅದರ ಅರ್ಥ ನಾವು ದುಡ್ಡು ತಗೊಂಡಿದ್ದೀವಿ ಅಂತ ಅಲ್ಲ.
ಅದರ ಅರ್ಥ ಮೆರಿಟನ್ನು ಬಿಟ್ಟು ಕೊಡಿ ಅಂತ ಹೇಳಿ ಅಲ್ಲ. ಸೊ ಇದನ್ನು ಅವರೇ ಹೇಳಿದ್ದಾರೆ 50 ವರ್ಷಗಳಿಂದ ಈ ರೀತಿ ನಡ್ಕೊಂಡು ಬಂದಿದ್ದಾವೆ ಅಂತೇಳಿ. ಇದರಲ್ಲಿ ನೀವು ಲೆಟ್ರ್ ಕೊಟ್ರಿ ಅಥವಾ ಇನ್ನೊಂದು ನೋ, ಯಾರೇ ಏನೇ ಇನ್ಫ್ಲೂಯೆನ್ಸ್ ಮಾಡಿ ಇಂಡ್ಯೂಸ್ ಮಾಡತಕ್ಕಂಥ ಪ್ರಯತ್ನಗಳಿದೆ ಅದು ಅಪರಾಧ. ಅದಕ್ಕೋಸ್ಕರನೇ ಈ ಕ್ರಮ ಫಸ್ಟ್ ಸಿಎಂ ಅವರು ರೆಸಿಗ್ನೇಷನ್ ಕೊಡ್ಬೇಕು ಇವಾಗ. ಯಾಕೆ ಅಂತಂದ್ರೆ ಈ ವೇದಿಕೆ ಮೂಲಕ ಕೇಳ್ತೀನಿ, ಈ ವೇದಿಕೆ ಮೂಲಕ ಕೇಳ್ತೀನಿ. ಯಾಕಂದ್ರೆ ನಾನು ಒಂದ್ ನಿಮಿಷ ಉಗಾರ್ ಅವರೇ, ನನಗೆ ಇದಕ್ಕೆ ಅವಕಾಶ ಕೊಡಬೇಕು. ನಮ್ಮ ಉಗ್ರಪ್ಪನವರು ಇವತ್ತು ಒಪ್ಕೊಂಡಿದ್ದಾರೆ, ಸರ್ಕಾರದ ಪರವಾಗಿ ಏನು ಈ ವೇದಿಕೆಯಲ್ಲಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ನಾನು ನ್ಯೂಸಲ್ಲಿ ನೋಡಿದ್ದೀನಿ, ಒಪ್ಕೊಂಡಿದ್ದಾರೆ. ಹೌದು, ನಾನು ಕರೆ ಮಾಡಿ ಹೇಳಿದ್ದೀನಿ ಹಾಗಂತ ಹೇಳಿ, ಸಹಾಯ ಮಾಡಿ ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ನೀವು ಹಣ ತಗೊಂಡು ಕೊಡಿ ಅಂತ ಹೇಳಿಲ್ಲ ಅಂತೇಳಿ ಹೇಳಿದ್ದಾರೆ. ಏನಾದರೂ ನೀವು ಮೆರಿಟ್ ಮೇಲೆ ಮಾಡಬೇಕು ಅಂತ ಇದ್ದದ್ದೇ ಆದರೆ ನೀವು ಹೇಳಿದ್ಯಾಕೆ? ಇಸ್ ಇಟ್ ನಾಟ್ ಫೇವರಿಟಿಸಮ್? ಒಂದು, ಯಾರು ತಪ್ಪು ಮಾಡಿದರೆ ಅವರು ನೇಣು ಹಾಕಬೇಕು ಅಂತನೋ ಜೈಲಿಗೆ ಹಾಕಬೇಕು ಅಂತನೋ ಇನ್ನೊಂದು ಹೇಳಿದ್ರು. ಒಂದು ಸ್ವತಂತ್ರ ಸಂಸ್ಥೆಗೆ ಅವರ ಅಫೇರ್ಸ್ಗೆ ಇಂಟರ್ವ್ಯೂನ್ ಆಗಿರುವಂಥದ್ದು ಅದು ಅಪರಾಧ ಅಲ್ವಾ? ಸಿಎಂ ಅವ್ರದ್ದು ರೆಸಿಗ್ನೇಷನ್ ಕೊಡ್ಬೇಕಲ್ವಾ? ಅವರು ಕೊಟ್ಬಿಟ್ಟು ಅವರು ಕೂಡ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಭಾಗಿಯಾಗಬೇಕಲ್ಲ. ಮಾತಾಡ್ಬೇಕು ಅಂತಲ್ಲ, ಇದು ಹೇಗಿದೆ ಅಂತಂದ್ರೆ ಪ್ರಕಾಶ್ ನಾನು ಮಾಡಿದ್ದೀನಿ ಅಂತ ಹೇಳಿ ಅವ್ರು ರೆಸಿಗ್ನೇಷನ್ ಮಾಡಿ. ಈಗ ಶಂಕರ್ ಬಿದ್ದರೆ ಎರಡಿದೆ. ಒಂದು, ಕರೆ ಮಾಡೋದು ಕುಮಾರಸ್ವಾಮಿ ಹೇಳೋ ಪ್ರಕಾರ ದುಡ್ಡು ತಗೊಂಡು ಪ್ರತಿಭಾನ್ವಿತನನ್ನು ಕೆಳಗಿಟ್ಟು ಬೇರೆಯವರು ಕೊಡಿ ಅನ್ನೋದು ಒಂದು ಭಾಗ. ಪ್ರತಿಭಾನ್ವಿತ ಇದ್ದಾನೆ, ಬಡವ ಇದ್ದಾನೆ, ಇವನು ಹೆಲ್ಪ್ ಮಾಡಿ ಅಂತ ಹೇಳೋದು ಎರಡಿದೆ. ಸೊ ಎರಡೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನುವಂಥ ವಾದ ಇದೆ. ಹೌದು, ಪ್ರಕಾಶ್ ಅವರೇ, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಯಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡೋದು ಕಾನೂನು ಪ್ರಕಾರ ತಮಗೆ ಗೊತ್ತಿದೆ. ಫೋನ್ ಯಾವುದೂ ಆಗಲ್ಲ ಈಗ. ಒಂದು ನಿಮಿಷ, ಯಾವುದೇ ಕೆಲಸ ನಾವು ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಅದರ್ವೈಸ್ ನಾನು ಮಾತಾಡ್ತಾ ಇರಲಿಲ್ಲ. ಬಟ್ ಒಂದು ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದಾಗೆ, ಉಗ್ರಪ್ಪನವ್ರು ಹೇಳಿದಾಗೆ ಏನಿದೆ ಅಂದರೆ, ಈ ಥರದ ಪರಿಪಾಠ ಭಾಳ ದಿವಸದಿಂದ ಬಂದಿದೆ. ಈ ಥರದ ಪರಿಪಾಠದ ದುರುಪಯೋಗವನ್ನು ಸದಸ್ಯರು ಮಾಡ್ಕೊಂಡಿರ್ಬೋದು, ಅಭ್ಯರ್ಥಿಗಳು ಮಾಡ್ಕೊಂಡಿರ್ಬೋದು. ಇನ್ನು ಮುಂದೆ ನಾನು ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ಮಾನ್ಯ ವಿರೋಧ ಪಕ್ಷ ಇವತ್ತು ಕಾಂಗ್ರೆಸ್ ರೂಲಿಂಗ್ ಇರೋರು ನಾಳೆ ವಿರೋಧ ಪಕ್ಷ ಆಗ್ತಾರೆ, ನಾಳೆ ವಿರೋಧ ಪಕ್ಷದವ್ರು ರೂಲಿಂಗ್ ಹಾಕ್ತಾರೆ. ಅದೇನಿಲ್ಲ, ಅವರು ಯಾವುದೇ ರಾಜಕಾರಣಿಗಳಾಗಲಿ ಅಥವಾ ಯಾವುದೇ ಸಾರ್ವಜನಿಕ ವ್ಯಕ್ತಿಗಳಾಗಲಿ ಅಥವಾ ಪತ್ರಿಕೋದ್ಯಮದವರಾಗಲಿ ಅಧಿಕಾರಿಗಳಾಗಲಿ ಈ ಒಂದು UPSCಯಲ್ಲಿ ಯಾವ ರೀತಿ ಕೈ ಹಾಕೋದಿಲ್ಲೋ ಅಲ್ಲಿ ಇಲ್ಲಿಯೂ ಕೈ ಹಾಕಬಾರ್ದಂಥ ಒಂದು ಪರಂಪರೆಯನ್ನು ಹೊಸದಾಗಿ ಪ್ರಾರಂಭ ಮಾಡೋಣ ಅಂತ ನಾನು ನಿಮಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.